ಸ್ನೇಹಿತರೆ, ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. BD ಪದವಿ ಅಧ್ಯಯನ ಮಾಡ್ತಾ ಇರೋರು ಹಾಗೆ ಈಗಾಗಲೇ BDಯನ್ನು ಮುಗಿಸಿರೋರಿಗೆ ಒಂದು ಸುದ್ದಿ ಏನು ಅಂತ ಹೇಳಿದ್ರೆ, ಇದೀಗ TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ರ ಅಧಿಸೂಚನೆ ಈಗಾಗಲೇ ಹೊರಬಿದ್ದಿದೆ ಸ್ನೇಹಿತರೆ. ಹಾಗಾಗಿ ಈ ಸಂಬಂಧಿತ ಎಲ್ಲ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಎರಡೂ ಪತ್ರಿಕೆಗಳನ್ನು ಯಾರ್ಯಾರು ಬರೆಯೋದಕ್ಕೆ ಅರ್ಹರಾಗಿರ್ತಾರೆ, ಇದೀಗ BEdನ್ನು ವ್ಯಾಸಂಗ ಮಾಡ್ತಾ ಇರೋರು ಸಹ ಈ TET ಪರೀಕ್ಷೆಯನ್ನು ಎದುರಿಸಬಹುದಾ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ನೇಹಿತರೆ, ಕೇಂದ್ರೀಕೃತ ದಾಖಲಾತಿ ಘಟಕ ಈ ಒಂದು TET ಪರೀಕ್ಷೆಯನ್ನು ನಡೆಸಲಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಏನೇನು ಸೂಚನೆಗಳನ್ನು ನೀಡಿದೆ ಅಂತ ಹೇಳಿ ನಾವು ಗಮನಿಸೋದಾದರೆ, ಈ TETಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಸಲ್ಲಿಸಬೇಕಾಗುತ್ತೆ. ಇನ್ನು ಏಪ್ರಿಲ್ 15ರಿಂದ ಅರ್ಜಿ ಸ್ವೀಕಾರ ಪ್ರಾರಂಭ ಆಗುತ್ತೆ. ಮೇ 15ರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ವೆಬ್ಸೈಟ್ ವಿಳಾಸ ನಿಮಗೆ ಗೊತ್ತೇ ಇದೆ, schooleducation.karnataka.government.in ಏನು ವೆಬ್ಸೈಟ್ ಇದೆ, ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಅದನ್ನು ಪ್ರಿಂಟೌಟನ್ನು ಮುಂದಿನ ದಿನಗಳಿಗೆ ಉಪಯೋಗಕ್ಕೆ ಬರೋ ಹಾಗೆ ನೀವು ಜೋಪಾನವಾಗಿ ಎತ್ತಿಟ್ಕೊಳ್ಬೇಕು. ನಂತರ ಈ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅನುಸರಿಸಬೇಕಾದಂತಹ ಕ್ರಮಗಳನ್ನು ನಾವು ಗಮನಿಸೋದಾದರೆ, ಈಗಾಗಲೇ ತಿಳಿದಿರೋ ಹಾಗೆ ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆನಂತರ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ನಾವು ನೀಡಬೇಕಾಗತ್ತೆ. ಅಂತಹ ಯೂಸರ್ ID ಮತ್ತು ಪಾಸ್ವರ್ಡನ್ನು ಜೋಪಾನವಾಗಿ ಇಟ್ಕೋಬೇಕು. ಯಾವುದೋ ಸೈಬರ್ ಸೆಂಟರ್ಗೆ ಕೊಟ್ಬಿಟ್ಟು ನಾವು ಹಾಗೆ ಮರಿಬಾರ್ದು. ಬೇರೆಯವರು ಅದಕ್ಕೆ ಲಾಗಿನ್ ಆಗಿ ನಿಮ್ಮ ಮಾಹಿತಿಯನ್ನು ತಿದ್ದುವಂತಹ ಸಂಭವ ಇರುತ್ತೆ. ಹಾಗಾಗಿ ಎಚ್ಚರವಾಗಿರಬೇಕು ಅಂತ ಸೂಚಿಸಲಾಗಿದೆ. ಇನ್ನು ನಿಮ್ಮ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಫೀಸ್ ಏನಿರುತ್ತೆ, ಪರೀಕ್ಷಾ ಶುಲ್ಕವನ್ನು ಆನ್ಲೈನ್ ಪೇಮೆಂಟಲ್ಲಿ ಮಾಡಬೇಕಾಗತ್ತೆ. ಅಂದರೆ ನೆಟ್ ಬ್ಯಾಂಕಿಂಗ್ ಆಗಿರಬಹುದು, ಅಥವಾ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡಲ್ಲಿ ಮಾಡಬಹುದು, ಅಥವಾ ಬ್ಯಾಂಕ್ ಚಲನ್ ಮೂಲಕನೂ ಕಟ್ಟಬಹುದು. ಆದರೆ SBIನಲ್ಲಿ ಮಾತ್ರ ಕಟ್ಟೋದಕ್ಕೆ ಅವಕಾಶ ಇದೆ. ಇನ್ನು ಮತ್ತೊಂದು ಮುಖ್ಯವಾದಂತಹ ವಿಚಾರ ಅಂದರೆ ಸ್ನೇಹಿತರೆ, ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಸಹ ತಿದ್ದುಪಡಿ ಮಾಡೋದಕ್ಕೆ ಅಥವಾ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನೀವು ಅರ್ಜಿ ಸಲ್ಲಿಸಿ ಫೈನಲ್ ಆಗಿ ನೀವು ಸೇವನ್ನು ಓಕೆಯನ್ನು ಕೊಡೋದಕ್ಕಿಂತ ಮೊದಲು ನೀವು ಸಲ್ಲಿಸಿದಂತಹ ಮಾಹಿತಿ ಸರಿಯಾಗಿದೆಯೇ ಇಲ್ಲವೇ ಅಂತ ಹೇಳಿ ಒಮ್ಮೆ ಪರೀಕ್ಷಿಸಬೇಕಾಗತ್ತೆ. ಇನ್ನು ಪರೀಕ್ಷಾ ಶುಲ್ಕ ವಿವರ ಗಮನಿಸೋದಾದರೆ, ಎಷ್ಟೆಷ್ಟು ಫೀಸ್ ಇದೆ ಈ ಎಕ್ಸಾಮಿನೇಷನ್ಗೆ ಅಂತ ಹೇಳಿ ಜನರಲ್ ಕ್ಯಾಟಗರಿ ಹಾಗೆ 2A 2B 3A 3B ಈ ಎರಡೂ ಕ್ಯಾಟಗರಿಗಳಿಗೆ, ಅಂದರೆ ನೀವು ಒಂದು ಪತ್ರಿಕೆಗೆ ಮಾತ್ರ ನೀವು ಅಪ್ಲೈ ಮಾಡೋದಾದರೆ 700 ಇರುತ್ತೆ. ಎರಡಕ್ಕೂ ಸಹ ಅಪ್ಲೈ ಮಾಡೋದಾದರೆ 1000 ರೂಪೀಸ್ ಆಗುತ್ತೆ. ಇನ್ನು SC ST ಹಾಗೆ ಕ್ಯಾಟಗರಿ 1 ಅವ್ರಿಗೆ ಏನಿದೆ, ಇದು ಯಾವುದಾದ್ರೂ ಒಂದು ಪತ್ರಿಕೆಗಾದರೆ 350, ಎರಡೂ ಪತ್ರಿಕೆಗಳಿಗೆ ನೀವು ಒಟ್ಟಿಗೆ ಅಪ್ಲೈ ಮಾಡೋದಾದರೆ 500 ರೂಪೀಸು ಎಕ್ಸಾಮ್ ಫೀಸ್ ಇದೆ. ಇನ್ನು ಅಡ್ಮಿಷನ್ ಟಿಕೆಟನ್ನು ವೆಬ್ಸೈಟಲ್ಲೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಜೂನ್ 20ರಿಂದ ಜೂನ್ 29 ಈ ದಿನಾಂಕದ ಒಳಗಡೆ ನೀವು ವೆಬ್ಸೈಟಲ್ಲೇ ನಿಮ್ಮ ಅಡ್ಮಿಷನ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇನ್ನು ಇದರ ಟೈಮ್ ಟೇಬಲನ್ನು, TET ಎಕ್ಸಾಮಿನೇಷನ್ನ ಟೈಮ್ ಟೇಬಲನ್ನು ನಾವು ಗಮನಿಸೋದಾದರೆ, ಜೂನ್ 30ನೇ ತಾರೀಕು ಭಾನುವಾರ ಎರಡೂ ಪತ್ರಿಕೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತೆ. ಪತ್ರಿಕೆ 1 ಬೆಳಗಿನ ಅವಧಿಯಲ್ಲಿ, ಅಂದರೆ ಬೆಳಗ್ಗೆ 9:30 to 12 o'clock, ಹಾಗಲೇ ಸೆಕೆಂಡ್ ಪೇಪರನ್ನು 2 o'clock ಇಂದ 4:30, ಅಂದರೆ ಒಂದೊಂದು ಪೇಪರು 2.5 hours ಇರುತ್ತೆ, 2 ಗಂಟೆ 30 ನಿಮಿಷ. ಎರಡೂ ಪತ್ರಿಕೆ ಒಂದೇ ದಿವಸ ಇರುತ್ತೆ ಸ್ನೇಹಿತರೆ. ಇನ್ನು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಹೇಳಿ ಸಂದೇಹ ಇದ್ದರೆ, ಪತ್ರಿಕೆ 1 ಪತ್ರಿಕೆ 2 ಬಹುತೇಕ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ, ಶಿಕ್ಷಕ ಮಿತ್ರರಿಗೆ ಇರುವಂತಹ ಸಂದೇಹ ಏನಪ್ಪ ಅಂತ ಹೇಳಿದ್ರೆ, ನಾವು ಎರಡೂ ಪತ್ರಿಕೆಗೆ ಎಲಿಜಿಬಲ್ಲ, ಪತ್ರಿಕೆ 1 ಬರಿಬಹುದಾ 2 ಬರಿಬಹುದಾ ಅನ್ನೋ ಸಂದೇಹ ಹೆಚ್ಚಾಗಿರುತ್ತೆ.
BEd ಪದವಿಯನ್ನು ಮುಗಿಸಿರೋರು ಎರಡೂ ಪತ್ರಿಕೆಗಳಿಗೆ ಅರ್ಹರಾಗ್ತೀರಾ. ಪತ್ರಿಕೆ 1ರಿಂದ 5ನೇ ತರಗತಿಗೆ ಇರುತ್ತೆ. 1ರಿಂದ 5ನೇ ತರಗತಿಗೆ ಯಾರು ಬೋಧನೆ ಮಾಡೋದಕ್ಕೆ ಆಸಕ್ತರಾಗಿರ್ತಾರೆ ಅವರು ಪತ್ರಿಕೆ 1 ಪರೀಕ್ಷೆ ಬರಿಬೇಕು. ಇನ್ನು ಪತ್ರಿಕೆ 2 ಏನಿದೆ ಪೇಪರ್ 2, ಇದು 6th 8th ಸ್ಟ್ಯಾಂಡರ್ಡ್ ಟೀಚ್ ಮಾಡುವಂತಹ ಟೀಚರ್ಸ್ಗೆ ಪೇಪರನ್ನು ಬರಿಬೇಕಾಗಿರುತ್ತೆ. ಈ ಎರಡನ್ನೂ ಸಹ ಒಂದು PUC ಹಾಗೆ DEd ಆಗಿರೋರು ಪೇಪರ್ 1ಗೆ ಎಲಿಜಿಬಲ್ ಆಗ್ತಾರೆ. ಹಾಗೆ ಡಿಗ್ರಿ ಪ್ಲಸ್ BEd ಮಾಡ್ಕೊಂಡಿರೋರು, ಅದು BA BEd, BSc BEd, BCom BEd ಯಾವುದೇ ಆಗಿರಬಹುದು ಸ್ನೇಹಿತರೆ. ಒಟ್ಟಾರೆ BEd ಮಾಡಿರುವಂಥವರು ಎರಡೂ ಪತ್ರಿಕೆಯನ್ನು ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಇದರ ಜೊತೆಗೆ ಕೋರ್ಸನ್ನು ಕಂಪ್ಲೀಟ್ ಮಾಡೋದು ಬೇಕಿಲ್ಲ. ಇಲ್ಲಿ ನೀಡಿರುವಂತಹ ಮಾಹಿತಿಯನ್ನು ನಾವು ಗಮನಿಸೋದಾದರೆ BEd ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರು ಅಂತ ಇಲ್ಲಿ ಹೇಳುತ್ತೆ ನೋಟಿಫಿಕೇಶನ್. ಹಾಗಾಗಿ ನೀವು BEdಗೆ ಜಾಯಿನ್ ಆಗಿದ್ದರೆ ಸಾಕು, ನೀವು ಪತ್ರಿಕೆ 1 ಹಾಗೆ ಪತ್ರಿಕೆ 2 ಈ ಎರಡಕ್ಕೂ ಸಹ ನೀವು ಪರೀಕ್ಷೆ ಬರೆಯೋದಕ್ಕೆ ಅರ್ಹರಾಗ್ತೀರಿ ಸ್ನೇಹಿತರೆ. ಇನ್ನು ಕನಿಷ್ಠ ಅಂಕ ಪದವಿಯಲ್ಲಿ 50% ಇರಬೇಕು. SC ST ಹಾಗೆ ಕ್ಯಾಟಗರಿ 1ಗೆ 5% ವಿನಾಯಿತಿ ಇರುತ್ತೆ ಸ್ನೇಹಿತರೆ. ಆನಂತರ ನಾವು ಇದರ ಅಂಕಗಳೆಷ್ಟಿರುತ್ತೆ ಅಂತ ಗಮನಿಸೋದಾದರೆ ಎರಡೂ ಪತ್ರಿಕೆಗಳಿಗೂ ಸಹ 150 ಅಂಕಗಳಿರುತ್ತೆ. ಅಂದರೆ 150 MCQ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಈಚ್ ಕ್ವಶನ್ 1 ಮಾರ್ಕ್, ಟೋಟಲ್ 150 ಕ್ವಶನ್ಸ್, 150 ಮಾರ್ಕ್ಸ್. ಹಾಗೆ ಇಲ್ಲಿ ಯಾವುದೇ ನೆಗೆಟಿವ್ ಇವ್ಯಾಲ್ಯೂಷನ್ ಇರೋದಿಲ್ಲ ಸ್ನೇಹಿತರೆ. ಇನ್ನು ಪೇಪರ್ 1 ಹಾಗೆ ಪೇಪರ್ 2 ಏನು ಸಿಲೆಬಸ್ ಇದೆ ಅಂತ ಹೇಳಿ ನಾವು ಗಮನಿಸೋದಾದರೆ, ಒಂದು ಪೇಪರ್ 1ನಲ್ಲಿ ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2 ನೀವು ಯಾವ್ದು ಆಯ್ಕೆ ಮಾಡ್ಕೊಳ್ತೀರಾ. ಈಗ ಲ್ಯಾಂಗ್ವೇಜ್ 1 ಕನ್ನಡ ಆಯ್ಕೆ ಮಾಡ್ಕೋಬಹುದು, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಆಯ್ಕೆ ಮಾಡ್ಕೋಬಹುದು, ಅಥವಾ ನೀವು ಯಾವುದು ವ್ಯಾಸಂಗ ಮಾಡಿರ್ತೀರಿ ಯಾವ ಭಾಷೆ ಅದಕ್ಕೆ ತಕ್ಕ ಹಾಗೆ ಲ್ಯಾಂಗ್ವೇಜ್ 1 ಹಾಗೆ ಲ್ಯಾಂಗ್ವೇಜ್ 2. ನೆಕ್ಸ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಶಿಶು ವಿಕಸನ ಹಾಗೆ ಬೋಧನಾ ಕ್ರಮ. ಆನಂತರ ಮ್ಯಾಥಮೆಟಿಕ್ಸ್ ಗಣಿತ ಹಾಗೆ ಎನ್ವೈರನ್ಮೆಂಟಲ್ ಸ್ಟಡಿ ಪರಿಸರ ಅಧ್ಯಯನ. ಹೀಗೆ 5 ವಿಭಾಗಗಳಿರುತ್ತೆ. ಪ್ರತಿಯೊಂದು ವಿಭಾಗದಲ್ಲಿ 30 ಪ್ರಶ್ನೆಗಳು. ಹಾಗಾಗಿ 5 3 15, ಒಟ್ಟು 150 ಪ್ರಶ್ನೆಗಳು ಹಾಗೆ 150 ಅಂಕ. ಇದು ಪೇಪರ್ 1. ಇನ್ನು ಸ್ನೇಹಿತರೆ ಪೇಪರ್ 2ಗೆ ಬರೋದಾದರೆ ಇಲ್ಲೂ ಸಹ ಯಥಾ ಪ್ರಕಾರ ಭಾಷೆ 1 ಭಾಷೆ 2 ಇರುತ್ತೆ. ಅದರ ಜೊತೆಗೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅದು ಹಾಗೆ ಇರುತ್ತೆ. ಇವು 3 ಸಹ ಪೇಪರ್ 1 ಪೇಪರ್ 2ನಲ್ಲಿ ಕಾಮನ್ ಆಗಿರುತ್ತೆ. ಪೇಪರ್ 2ನಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಇಲ್ಲಿ ಸೈನ್ಸ್ ಟೀಚರ್ಸು ಮ್ಯಾಥ್ಸ್ ಟೀಚರ್ಗೆ ಪ್ರತ್ಯೇಕವಾಗಿ ಬರುತ್ತೆ, ಹಾಗೆ ಸೋಷಿಯಲ್ ಟೀಚರ್ಸ್ಗೆ ಪ್ರತ್ಯೇಕವಾಗಿ ಬರುತ್ತೆ. ಮ್ಯಾಥ್ಸು ಮತ್ತು ಸೈನ್ಸ್ ಟೀಚರ್ಸ್ಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆ ಇರುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಮಾಜ ಪಾಠ ಅಥವಾ ಸಮಾಜ ವಿಜ್ಞಾನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ 60 ಇರುತ್ತೆ. ಇನ್ನು ಉಳಿದಿದ್ದು ಈಗಾಗಲೇ ನಾವು ಗಮನಿಸಿದಾಗೆ ಭಾಷೆ 1 30, ಭಾಷೆ 2 30, ಶಿಶು ವಿಕಸನ 30 90. ಇನ್ನು ಇವುಗಳಲ್ಲಿ ಅದರಲ್ಲಿ 60 ಅಂಕ, ಒಟ್ಟು 150 ಅಂಕ, 150 ಪ್ರಶ್ನೆ. ಇನ್ನು ಮೊದಲನೇ ಪತ್ರಿಕೆ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತಹ ಪಠ್ಯ ವಸ್ತುವನ್ನು ಆಧರಿಸಿರುತ್ತೆ. ಎರಡನೇ ಪತ್ರಿಕೆ ಏನಿರುತ್ತೆ ಇದು 6ರಿಂದ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಪಠ್ಯ ವಸ್ತು ಏನಿರುತ್ತೆ ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳಲಾಗುತ್ತೆ. ಅಂದರೆ ಡಿಫಿಕಲ್ಟಿ ಲೆವೆಲ್ ಅಂತ ಏನು ಹೇಳ್ತೀವಿ, ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಪೇಪರ್ 1 ಮತ್ತು ಪೇಪರ್ 2ಗೆ ಇವುಗಳನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ಇನ್ನು ಇದರ ಅರ್ಹತಾ ಅಂಕಗಳು, ಎಷ್ಟು ಅಂಕಗಳನ್ನು ಪಡೆದ್ರೆ ಎಲಿಜಿಬಿಲಿಟಿ ಸಿಗುತ್ತೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಒಟ್ಟು 150 ಅಂಕಗಳಿಗೆ ಇಲ್ಲಿ ಕನಿಷ್ಠ 60% ಸ್ಕೋರ್ ಮಾಡಬೇಕು. 60% ತಗೊಂಡಾಗ ನೀವು ಎಲಿಜಿಬಲ್ ಆಗ್ತೀರಿ. ಅಂದರೆ 60% ಅಂತ ಹೇಳಿದಾಗ ಅಲ್ಲಿಗೆ 150ಕ್ಕೆ 90 ಅಂಕ ಆಗುತ್ತೆ. 90 ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ಲು. ಯಾರು ಜನರಲ್ಲು 2A 2B 3A 3B ಏನಿದ್ದಾರೆ ಇವ್ರಿಗೆ 60%, ಅಂದರೆ 150ಕ್ಕೆ 90 ಅಂಕ ತೊಗೊಂಡಾಗ ಎಲಿಜಿಬಿಲಿಟಿ ಸಿಗುತ್ತೆ. ಹಾಗೇನಾ ಇನ್ನು SC ST ಹಾಗೆ ಕ್ಯಾಟಗರಿ 1 ಅವ್ರಿಗೆ 55% ತೊಗೊಂಡ್ರೆ ಅವರೇಜ್ ಎಲಿಜಿಬಿಲಿಟಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಂದರೆ ಅವರು 150ಕ್ಕೆ 83 ಅಂಕಗಳನ್ನು ಪಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಹಾಗಂತ ಹೇಳಿ
ಕೇವಲ 83-90 ಅಂಕಗಳಿಗೆ ನೀವು ಸೀಮಿತ ಆಗಬೇಡಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಮುಂದೆ CETಯಲ್ಲಿ ನೀವು ಈ ಟೆಟ್ಟಲ್ಲಿ ಪಡೆದಂತಹ ಅಂಕಗಳನ್ನು ಸಹ ಮೆರಿಟ್ ಲಿಸ್ಟ್ಗೆ ಪರಿಗಣಿಸಲಾಗುತ್ತೆ. ಹಾಗಾಗಿ ನಿಮ್ಮ ಗುರಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡೋ ಕಡೆ ಇರಬೇಕು. ನೀವು ಕನಿಷ್ಠ 120-130 ಅಂಕಗಳನ್ನು ಗಳಿಸಬೇಕು ಅಂಥೇಳಿ ನೀವು ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಇದಾದ ನಂತರ ನಿಮಗೆ ರಿಸಲ್ಟ್ ಅನೌನ್ಸ್ ಆದ ನಂತರ ಕೆಲವೇ ವಾರಗಳಲ್ಲಿ 3-4 ವಾರಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ಸರ್ಟಿಫಿಕೇಟು ಆನ್ಲೈನಲ್ಲೇ ಅಪ್ಲೋಡ್ ಮಾಡ್ತಾರೆ. ಈಗ ಲೈಫ್ ಟೈಮ್ ಸರ್ಟಿಫಿಕೇಟ್ ಸಿಗುತ್ತೆ. ಮೊದಲು ಒಮ್ಮೆ ಸರ್ಟಿಫಿಕೇಟ್ ತೊಗೊಂಡ್ರೆ ಅದು 7 ಇಯರ್ಸ್ ಮಾತ್ರ ವ್ಯಾಲಿಡಿಟಿ ಇರ್ತಾ ಇತ್ತು. ಈಗ ಲೈಫ್ ಟೈಮ್ ಸರ್ಟಿಫಿಕೇಟ್ ಜೀವಿತಾವಧಿಯ ಪ್ರಮಾಣ ಪತ್ರವನ್ನು ಈಗ ನೀಡಲಾಗುತ್ತೆ. ಇನ್ನು ಟೆಟ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಅಂಶಗಳು ಅಂತ ಮತ್ತೊಮ್ಮೆ ನಾವು ಗಮನಿಸೋದಾದರೆ, ನೀವು ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಅರ್ಜಿಯನ್ನು ಏಪ್ರಿಲ್ 15ರಿಂದ ಮೇ 15ರ ಒಳಗಡೆ ಸಲ್ಲಿಸಬೇಕಾಗತ್ತೆ. ಹಾಗೆ ಎಕ್ಸಾಮ್ ಫೀಯನ್ನು ನೀವು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ರೆ ಮೇ 16. ನಂತರ ನೀವು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಹ ಅವಧಿ ಜೂನ್ 20ರಿಂದ 29. ಎಕ್ಸಾಮಿನೇಷನ್ ಡೇಟು ಜೂನ್ 30 ಭಾನುವಾರ. ಇನ್ನು ಅಡ್ಮಿಷನ್ ಟಿಕೆಟಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಯಾವುದು ಅಂತ ಹೇಳಿ ಅಲ್ಲಿ ಸೂಚನೆ ಕೊಡಲಾಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲೇ ನೀವು ಯಾವ ಕೇಂದ್ರದಲ್ಲಿ ಅಂದರೆ ಯಾವ ಜಿಲ್ಲೆಯಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು. ಇನ್ನು ಪರೀಕ್ಷೆಯ ದಿವಸ ನೀವು ಅಡ್ಮಿಷನ್ ಟಿಕೆಟು ಹಾಗೆ ಪೆನ್ನು, ಬಾಲ್ ಪಾಯಿಂಟ್ ಪೆನ್ನು, ಬ್ಲೂ ಆರ್ ಬ್ಲಾಕ್ ಮಾತ್ರ ನೀವು ಎಕ್ಸಾಮಿನೇಷನ್ಗೆ ತೊಗೊಂಡು ಹೋಗೋದಕ್ಕೆ ಅವಕಾಶ ಇದೆ. ಇನ್ನು 2 ಪತ್ರಿಕೆಗಳು ಸಹ ಒಂದೇ ದಿವಸ ನಡೆಯುತ್ತೆ. ಒಂದು ಬೆಳಗಿನ ಅವಧಿ, ಮತ್ತೊಂದು ಮಧ್ಯಾಹ್ನದ ಅವಧಿ. ಸ್ನೇಹಿತರೆ ನೀವು BEdನ್ನು ಮಾಡ್ತಾ ಇರಬಹುದು ಅಥವಾ ಈಗ ಆಲ್ರೆಡಿ ಮುಗಿಸಿರಬಹುದು. ಮುಂದೆ ನೀವು ಶಿಕ್ಷಕರಾಗೋದಕ್ಕೆ CETಯನ್ನು ಎದುರಿಸೋದಕ್ಕೆ ಈ TET ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದನ್ನು ನೀವು ಸಕ್ಸಸ್ ಮಾಡ್ಕೊಳ್ಳೋದು ಅತಿ ಅಗತ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಈಗಿನಿಂದಲೇ ನಿಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ TETಗೆ ಬೇಕಾದಂತಹ ಕನ್ನಡ ವರ್ಣಮಾಲೆಯಿಂದ ಪ್ರಾರಂಭ ಮಾಡಿ ಛಂದಸ್ಸಿನವರೆಗೂ ಸಹ, ಇದರ ಜೊತೆಗೆ ವಿರುದ್ಧಾರ್ಥಕ ಶಬ್ದಗಳು, ಸಮಾನಾರ್ಥಕ ಶಬ್ದಗಳು, ತತ್ಸಮ ತದ್ಭವಗಳು, ದೇಶ ಅನ್ಯದೇಶ ಶಬ್ದಗಳು, ನುಡಿಗಟ್ಟುಗಳು, ಗಾದೆಗಳು, ಹೀಗೆ ಎಲ್ಲ ವಿಡಿಯೋಗಳು ಸಹ ನಮ್ಮ ಚಾನಲಲ್ಲಿ ಲಭ್ಯ ಇದೆ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಗತ್ಯ ಇರುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.